ಇದೇ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದ, ನಾಡಗೌಡರು ಸಾಹೇಬರು ಬಂದಿದ್ರು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಜನತಾದಳ ಪಕ್ಷದ ನಾಯಕರು ಹೋಗಿದ್ವು. ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು, ಯಾದಗಿರಿ ಇರ್ಬೋದು. ಯಾವುದೇ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಆಗಲಿ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಲಿ, ಮತ್ತೆ ಅಲ್ಲಿಯೂ ಕೂಡ ಕೇಂದ್ರದಿಂದ ಬರ್ತಕ್ಕಂಥ ಪರಿಹಾರ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಹೊರತುಪಡಿಸಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಜವಾಬ್ದಾರಿಯನ್ನ ಮರೆತು ಇವತ್ತು ಈ ರೈತರನ್ನ ಬೀದಿಗೆ ಬಿಟ್ಟಿದ್ದಾರೆ. ಬಹುಶಃ ಇಂಥ ಸರ್ಕಾರಗಳು ಮುಂದೆ ನಮ್ಮ ರಾಜ್ಯದಲ್ಲಿ ಹಿಂದೆ ನಾವು ನೋಡಿರಲಿಲ್ಲ, ಬಹುಶಃ ಮುಂದೆಯೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಟ್ಟ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ, ಇವತ್ತು SCP TSP ಹಣ 37,000 ಕೋಟಿ 3 ವರ್ಷದಲ್ಲಿ ಯಾವ ಒಂದು ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ದುರ್ಬಳಕೆ ಆಗಿದೆ. ಇನ್ನೊಂದು ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಹಗರಣ ಆದಂಥದ್ದು. ಬಹುಶಃ ಇವತ್ತು ಕಲಾಪದಲ್ಲಿ, ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಇಲ್ಲ ನಾವು ಅಷ್ಟು ಹಣ ಕದ್ದಿಲ್ಲ, ನಾವು ಇಷ್ಟೇ ಪ್ರಮಾಣ ಹಣ ಕದ್ದಿರೋದು ಅಂತಕ್ಕಂಥದ್ದು ಸ್ವತಃ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು ವಿಧಾನಸೌಧದ ಕಡತಗಳಲ್ಲಿ ಇವತ್ತಿಗೂ ಕೂಡ ಹಾಗೇ ಉಳಿದೋಗಿದೆ. ಅಬ್ಕಾರಿ ಖಾತೆಯಲ್ಲಿ ನಡೆದಂತ ವ್ಯವಹಾರ ತಾವು ಹೇಳ್ದಂಗೆ ಏನಾಗ್ತದೆ, ಅಧಿಕಾರಿಗಳನ್ನ ಯಾವಾಗ ನೀವು ಬಿಗಿಯಿಂದ ಆಡಳಿತ ಮಾಡಬಹುದು ಅಂದ್ರೆ, ಚುನಾಯಿತಿ ಪ್ರತಿನಿಧಿಗಳು ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾವತ್ತು ನೀವು ದುಡ್ಡು ತಗೊಂಡು ವರ್ಗಾವಣೆ ಮಾಡ್ತಿರೋ ಅಲ್ಲಿ ನಿಮ್ಮ ನೈತಿಕ ಹಕ್ಕು ಆ ಅಧಿಕಾರಿಯನ್ನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಅಲ್ಲಿ ಸಂಪೂರ್ಣ ಕಳ್ಕೊಳ್ತೀರಿ. ಬಹುಶಃ ಕೋಟ್ಯಾಂತರ ರೂಪಾಯಿ ಇವತ್ತು ಅಧಿಕಾರಿಗಳ ಹತ್ರ ಈಸ್ಕೊಂಡು ವರ್ಗಾವಣೆ ಮಾಡಿ ಅಂತಿಮವಾಗಿ ನನಗಿಷ್ಟು ಪರ್ಸೆಂಟೇಜು ನಿನಗಿಷ್ಟು ಪರ್ಸೆಂಟೇಜು ಅಂತ ಈ ರೀತಿ ಸರ್ಕಾರವನ್ನ ನಡೆಸ್ಕೊಂಡು ಹೋದ್ರೆ 4.5 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟ್ ಅನ್ನ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮಾರ್ಚು ಮತ್ತೆ ಈ ತಿಂಗಳು ಮತ್ತೆ 18ನೇ ಹಣಕಾಸಿನ ಬಡ್ಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾರೆ ನಮ್ಮ ರಾಜ್ಯಕ್ಕೆ. ಎಲ್ಲಿ ಆ 4 ಲಕ್ಷ 4.5 ಲಕ್ಷ 4.25 ಲಕ್ಷ ಕೋಟಿ ಹಣ ಎಲ್ಲೋಗ್ತಾ ಇದೆಯಪ್ಪ ಅಂದ್ರೆ ಈ ರೀತಿ ಭ್ರಷ್ಟಾಚಾರದಲ್ಲಿ, ಇನ್ಯಾವುದೋ 5 ಗ್ಯಾರಂಟಿಗಳ ಹೆಸರಲ್ಲಿ ಗ್ಯಾರಂಟಿಯನ್ನ ಮುಂದಿಟ್ಟು, ಯಾವ ಗ್ಯಾರಂಟಿಯ ಹೆಸರಲ್ಲಿ ನಮ್ಮ ನಾಡಿನ ಹೆಣ್ಮಕ್ಕಳಿಗೆ ಯುವಕರಿಗೆ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನೀವೇನಾದ್ರೂ ನಮ್ಮ ಈ ರಾಜ್ಯದ ಯುವಕರನ್ನ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿದ್ರೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡದಂತ ಸಂದರ್ಭದಲ್ಲಿ ಬಹುಶಃ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಕಳೆದ ವರ್ಷ 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ಭರ್ತಿಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಮೂಲಕ ಏನು ಕೊಟ್ಟಿದ್ರು, ಅದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಟ್ವಿಟರ್ ಅಕೌಂಟ್ಗಳಲ್ಲೂ ಕೂಡ ಹರಿದಾಡಿ ಕೊನೆಗೆ ಕಳೆದ ವರ್ಷ ಕೊಟ್ಟಂತ ಹೇಳಿಕೆಯೂ ಕೂಡ ಇವತ್ತು ಕಡತಗಳಲ್ಲಿ ಹಾಗೇ ಉಳಿದೋಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಸರ್ಕಾರಿ ಹುದ್ದೆಗಳಲ್ಲಿ ಒಂದೇ ಒಂದು ಹುದ್ದೆನೂ ಕೂಡ ಇವತ್ತು ನಮ್ಮ ಯುವಕರಿಗೆ, ನಮ್ಮ ರೈತರು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಸಾಲ ಸೋಲ ತಗೊಂಡು ಕಷ್ಟಕರವಾದಂಥ ವಾತಾವರಣದಲ್ಲಿ ಏನು ಹುಟ್ಟಿ ಬೆಳೆದಿರ್ತಾರೆ ಅಂತ ಮಕ್ಕಳು, ಅವರ ತಂದೆ ತಾಯಂದ್ರು, ಅವ್ರ ಪೋಷಕರು ಸಾಲ ತಗೊಂಡು ಅವ್ರನ್ನ ಓದಿಸಿ ಬೆಳೆಸಿ
ಇವತ್ತು ಹಲವಾರು ಜನ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೂಡ ಪಾರ್ಟಿಸಿಪೇಷನ್ ನಾವು ಮಾಡಿ ಅವರು ಎಕ್ಸಾಮ್ ಅನ್ನ ಪಾಸ್ ಆಗಿದ್ರು ಕೂಡ ಅಂತ ಯುವಕರಿಗೆ ಇವತ್ತು ದುಡಿತಕ್ಕಂತ ಕೈಗಳಿಗೆ ಇವತ್ತು ಕೆಲಸ ಕಸಿತಕ್ಕಂತ ಒಂದು ವಿಚಾರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ತೋರಿಸ್ತಾ ಇರತಕ್ಕಂತ ಸಣ್ಣತನದ ಈ ಒಂದು ಆಡಳಿತದಲ್ಲಿ ಆಗ್ತಾ ಇರತಕ್ಕಂತ ಏನು ಸಮಸ್ಯೆಗಳಿದೆ, ಬಹುಶಃ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಬಹುದು. ಹೇಳ್ತಾ ಹೋದ್ರೆ ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿಯಷ್ಟು ಸಾಲ ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಅವನ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ. ಏನಪ್ಪ ಕೊಟ್ಟರು ಕಾಂಗ್ರೆಸ್ನವರು? ಮಾತೆತ್ತಿದ್ರೆ 2,000 ರೂಪಾಯಿ ಹೆಣ್ಣು ಮಕ್ಕಳು ಕೊಡ್ತಾ ಇದೀವಿ, ಅದೆಂಥದೋ ಯುವ ನಿಧಿಯಲ್ಲಿ ದುಡ್ಡು ಕೊಡ್ತಾ ಇದೀವಿ, ಇನ್ನದೆಂಥದ್ದು ಫ್ರೀ ಕರೆಂಟು ಫ್ರೀ ಬಸ್ಸು ಅಂತೀರಿ. ಕೊನೆಗೆ ನಿಮ್ಮ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಅವರ ಅಸಹಾಯಕತೆಯನ್ನ ಕಳೆದ 1.5 ವರ್ಷದಿಂದ ಬೀದಿನಲ್ಲಿ ನಿಂತು ಸಾರ್ವಜನಿಕವಾಗಿ ಜನ ನಮ್ಗೆ ಮತ ಹಾಕಿ ಗೆಲ್ಸವ್ರೆ, ಕ್ಷೇತ್ರಕ್ಕೆ ಹೋದ್ರೆ ಜನ ತೂ ಚೀ ಅಂತ ಉಗಿತಾವ್ರೆ, ನಮ್ಗೆ ರಸ್ತೆಗಳನ್ನ ಕೊನೆಗೆ ರಸ್ತೆ ಹೊಸದಾಗಿ ಮಾಡಿಸೋದಿರ್ಲಿ ಗುಂಡಿ ಮುಚ್ಚಕ್ ದುಡ್ಡು ಕೊಡ್ತಾ ಇಲ್ಲ, ಚರಂಡಿ ಸಮಸ್ಯೆಗಳನ್ನ ಬಗೆಹರಿಸಕ್ ದುಡ್ಡಿಲ್ಲ, ಯಾವುದ್ರಲ್ಲೂ ಒಂದು ಪುಡಿಗಾಸ್ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಅಂತಕ್ಕಂಥದ್ದು ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಚರ್ಚೆ ಮಾಡಿಲ್ಲ. ಇದು ಕಾಂಗ್ರೆಸ್ನ ಸ್ವಪಕ್ಷೀಯ ಶಾಸಕರುಗಳೇ ಚರ್ಚೆ ಮಾಡಿದ್ದಾರೆ ಕಳೆದ 1.5 ವರ್ಷದಿಂದ. ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಇಂಥ ಒಂದು ಸಂಪತ್ತು ಭರಿತವಾದಂತ ನಮ್ಮ ನಾಡನ್ನ ಇವತ್ತು ಯಾವ ಈ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಬಹುಮತವನ್ನ ಈ ಕರ್ನಾಟಕ ರಾಜ್ಯದ ಜನತೆ ಪರೀಕ್ಷೆ ಮಾಡ್ತಕ್ಕಂಥದಕ್ಕೆ ಕೊಟ್ಟಿದ್ದೀರಿ. ಆದ್ರೆ ನೀವು ಏನು ಪರೀಕ್ಷೆಗೆ ಅವ್ರನ್ನ ಮಾಡಿ ಅವ್ರನ್ನ ಶಾಸಕ ಸ್ಥಾನವನ್ನ ಹೆಚ್ಚು ಶಾಸಕ ಸ್ಥಾನವನ್ನ ಕೊಟ್ಟಿದ್ದೀರಿ. ಅಂತಿಮವಾಗಿ ಈ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಒಂದು ಈ ಸಂದರ್ಭದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಕೊನೆಯದಾಗಿ 1-2-3 ವಿಚಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿತ್ತು. ಚಂದ್ರಣ್ಣ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾಡಗೌಡರು ಸಾಹೇಬರು ನಾನು ಪಕ್ಕದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಹಳೆ ಇತಿಹಾಸವನ್ನ ಮೆಲ್ಕಾಗ್ತಾ ಇದ್ವು. ಈಗಲೂ ನಾನು ಹೇಳ್ತೇನೆ, ಕೊಪ್ಪಳದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಭ್ರಮದಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹತ್ತತ್ರ 54 ಜನ ಶಾಸಕರು ಕಳೆದ 25 ವರ್ಷದಿಂದ ಈ ಪಕ್ಷವನ್ನ ಅವರ ಸ್ವಂತ ಆಲೋಚನೆಗಳಿಗೆ ಅವರ ಸ್ವಂತ ಹಿತಾಸಕ್ತಿಗೋಸ್ಕರ ನಮ್ಮ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸಿಕೊಂಡು ಆಯಾ ಸಂದರ್ಭದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಈ ಪಕ್ಷವನ್ನ ಬಿಟ್ಟೋದ್ರು ಕೂಡ ಜನತಾದಳ ಪಕ್ಷದ ಬಾವುಟವನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತಿಗೂ ಕೂಡ ಹಾಗೇ ಉಳ್ಕೊಂಡಿದ್ದಾರೆ. ಯಾವುದೇ ಅಧಿಕಾರದ ಆಸೆಗೋಸ್ಕರ ಈ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡಿಲ್ಲ. ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅವರ ಕಾಲ್ಗಡದಲ್ಲಿ ಒಂದು ರೀತಿ ಸುವರ್ಣ ಯುಗವನ್ನ ಕಂಡಿರ್ತಕ್ಕಂಥ ಜನತಾದಳ ಪಕ್ಷ ಅತ್ಯಂತ ಅಲ್ಪ ಅವಧಿಯ ಆಡಳಿತವನ್ನು ಕೊಟ್ಟಿದ್ರು ಕೂಡ 20 ತಿಂಗಳು 14 ತಿಂಗಳಲ್ಲಿ ಕೇವಲ 34 ತಿಂಗಳಲ್ಲಿ ಇವತ್ತು ಬಹುಶಃ ಹೇಳ್ತಾ ಹೋದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಸಾರಾಯಿ ಲಾಟ್ರಿಯನ್ನು ನಿಷೇಧ ಮಾಡ್ತಂಥದ್ದು ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಜನ ನಮ್ಮ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನು ಮಾಡಿರ್ತಕ್ಕಂಥ ನಾಯಕರುಗಳು ತುಂಬಾ ಜನ ಇದ್ದಾರೆ ಈ ರಾಜ್ಯದ ಇತಿಹಾಸದಲ್ಲಿ. ಆದ್ರೆ ಕುಮಾರಣ್ಣ ಅವರು ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲಿಂದ ಆಡಳಿತವನ್ನ ಮಾಡಿಲ್ಲ. ಅವರು ಬದಲಾಗಿ ಹೃದಯದಿಂದ ಯಾವತ್ತೂ ಕೂಡ ಜನರ ಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಬಹುಶಃ ಅತ್ಯಂತ ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಸನ್ಮಾನ್ಯ ಕುಮಾರಣ್ಣ ಅವ್ರದ್ದು. ಇಂಥ ಒಂದು ಪಕ್ಷದಲ್ಲಿ ನಾವು ನೀವು ಚಂದ್ರಣ್ಣ ಅವರು ಎಲ್ಲ ಗುರುತಿಸ್ಕೊಂಡು ಬಹುಶಃ ಈ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥ
ಆತ್ಮವಿಶ್ವಾಸದೊಂದಿಗೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. 61ನೇ ಕ್ಷೇತ್ರ ಇವತ್ತು ನಾನು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಜನ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾರೆ. ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದರೆ ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ, ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಪಕ್ಷ. ಯಾವತ್ತಿಗೂ ಕೂಡ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿ ಜನತಾದಳ ಪಕ್ಷ ಇಲ್ಲಿವರೆಗೂ ಕೂಡ ಪಕ್ಷ ಆಗಲಿ, ಪಕ್ಷದ ನಾಯಕರಾಗಲಿ ನಡ್ಕೊಂಡ್ ಬಂದಿಲ್ಲ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಇವತ್ತಿನ ಈ ಒಂದು ಸಮಾವೇಶದ ಮೂಲಕ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಿಧಾನಸಭಾ ಚುನಾವಣೆಗಳಲ್ಲಿ, ಸಂಸತ್ ಚುನಾವಣೆಗಳಲ್ಲಿ ನಮ್ಮನ್ನ ಆರಿಸ್ತಕ್ಕಂಥದಕ್ಕೆ ತಾವು ಪಡ್ತಕ್ಕಂಥ ಶ್ರಮ, ತಾವು ಮಾಡ್ತಕ್ಕಂಥ ಹೋರಾಟ, ತಾವು ಮಾಡಿರ್ತಕ್ಕಂಥ ಪ್ರತಿಜ್ಞೆ ನಮ್ಮ ಎಲ್ಲರನ್ನು ಕೂಡ ಇವತ್ತು ಆರಿಸಿ ವಿಧಾನಸೌಧ ಮೆಟ್ಲು ಮತ್ತೆ ಸಂಸತ್ ಚುನಾವಣೆಗೆ ಕಳಿಸ್ತಕ್ಕಂಥದಕ್ಕೆ ಬಹಳ ಗಂಭೀರವಾದಂಥ ಪಾತ್ರವನ್ನು ವಹಿಸಿದ್ದೀರಿ. ಆದರೆ ಈ ವರ್ಷ ನಮಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರು ನೋಡ್ತಾ ಇದ್ದೇವೆ. ಅಂದ್ರೆ ಈ ಚುನಾವಣೆಗಳು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 28ರ ವಿಧಾನಸಭೆಯ ಚುನಾವಣೆಯ ದಿಕ್ಸೂಚಿ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥದ್ದಿಂದಲೇ ಕೊಪ್ಪಳದಿಂದನೇ ಇವತ್ತು ಸನ್ಮಾನ್ಯ ಚಂದ್ರಣ್ಣ ಅವ್ರನ್ನ 28ಕ್ಕೆ ಅವ್ರನ್ನ ವಿಧಾನಸೌಧ ಮೆಟ್ಲಕ್ಕೆ ಆರಿಸಿ ಕಳಿಸ್ತಕ್ಕಂಥದಕ್ಕೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಚಂದ್ರಣ್ಣ ಅವರು ಸ್ಥಳೀಯವಾಗಿ ಅವರ ಶಕ್ತಿಯನ್ನ ದಾರಿ ಎರಿತಾರೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇನೆ. ಚಂದ್ರಣ್ಣ ಅವರು ಇವತ್ತಿನ ಈ ಸಭೆ ಬಹಳ ಅಚ್ಚುಕಟ್ಟಾಗಿ, ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಹೆಣ್ಮಕ್ಳುಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಅಪಾರ ಸಂಖ್ಯೆಯಲ್ಲಿ ಬಂದು, ಪಕ್ಷದ ಕಾರ್ಯಕರ್ತರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಪಾತ್ರದಾರರಾಗಿದ್ದೀರಿ. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶ ಮುಕ್ತಾಯ ಆಗಿದೆ. ಬಹುಶಃ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಆ ಸಮಾವೇಶದಲ್ಲಿ ಹರಿದು ಬಂದಂತ ಜನಸಾಗರ ನೋಡಿದ್ರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾವೇರಿ ಬೇಸಿನ್ನಲ್ಲಿ ಹುಟ್ಟಿದ್ರು ಕೂಡ ಕೃಷ್ಣ ನದಿಯ ಜೊತೆಯಲ್ಲಿ ಇರ್ತಕ್ಕಂಥ ಅವರ ಭಾವನಾತ್ಮಕವಾದಂತ ಸಂಬಂಧ UKP ಮೊದಲನೇ ಹಂತ, UKP 2ನೇ ಹಂತಕ್ಕೆ ದೇವೇಗೌಡರು ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ, ರೈತರ ಹೃದಯದಲ್ಲಿ ಇದು ಯಾರೂ ಕೂಡ ಅಳಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು. ಬಹುಶಃ ಕಿತ್ತೂರು ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಇನ್ನೂ ಅನೇಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅವತ್ತಿನ ಜನಸಾಗರವನ್ನ ನಾವು ನೋಡಿ ಕಣ್ತುಂಬಿಸ್ಕೊಂಡಂತ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಅವತ್ತಿನ ವೇದಿಕೆ ಮೇಲೆ ಮಾತನಾಡಿದಂತ ಮಾತುಗಳು ಬಹುಶಃ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಹಾಗೆ ಕೂತಿದೆ. 93 ವಯಸ್ಸಿನ ದೇವೇಗೌಡರು ಸಾಹೇಬರು ಈ ಪಾರ್ಟಿಯನ್ನ ಉಳಿಸ್ಬೇಕು, ಕಟ್ಟಬೇಕು ಅಂತಕ್ಕಂಥ ಛಲ ಇಟ್ಕೊಂಡಾಗ ನಮ್ಮಂತ ನಿಮ್ಮಂತ ಯುವಕರು ಇವತ್ತು ರೈತರಿಗೋಸ್ಕರ ಉಸಿರಾಡ್ತಾ ಇರ್ತಕ್ಕಂಥ ಈ ಪಕ್ಷ, ಕರ್ನಾಟಕದ ಮಣ್ಣಿನ ಅಸ್ಮಿಯತೆ ಜನತಾದಳ ಪಕ್ಷ, ಈ ಪಕ್ಷವನ್ನ ಕಟ್ಟಿ ಉಳಿಸಿ ಬೆಳೆಸಿ ಹರಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾನ್ಯ CV ಚಂದ್ರಶೇಖರಣ್ಣನವರ ಅಭಿಮಾನಿಗಳು, ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಜವಾಬ್ದಾರಿ ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 2 ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಈಗಾಗಲೇ ಪಕ್ಷದ ವರಿಷ್ಠರು ಮಾತನಾಡ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಲ್ಲಿ ಚರ್ಚೆಗಳು ನಡೀತಾ ಇದೆ. ಮುಂದೆ ಯಾವಾಗ ಅತಿ ಬೇಗ ನಾವು ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಈ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದ
ನಾಯಕರುಗಳು ಕೂಡ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವತ್ತಿನ ಈ ಸಮಾವೇಶದ ಯಶಸ್ಸಿಗೆ ಮತ್ತೊಮ್ಮೆ ತಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಿ. ಯಾವ್ದಣ್ಣ ಊರುಗಳು? ಕಾರ್ಖಾನೆಯ ಬಾಧಿತ ಗ್ರಾಮಗಳು ಅನೇಕ ಗ್ರಾಮಗಳಿದೆ. ಆ ಗ್ರಾಮಗಳಿಗೆ ಮತ್ತೆ ಯಾವಾಗಾದ್ರೂ ಹಗಲೊತ್ತು ಬಂದು ಭೇಟಿಯನ್ನು ಕೊಟ್ಟು ಇರ್ತಕ್ಕಂಥ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸ ಪಕ್ಷದ ನಾಯಕರುಗಳು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಚಂದ್ರಣ್ಣನವರ ಪರವಾಗಿ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ನಾಳೆ ತಿಪ್ಟೂರಿನಲ್ಲಿ ಸಭೆ ಇದೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬೇಡಿ. ಇನ್ನೂ ರಾತ್ರಿ 2 ಗಂಟೆ ಆಗ್ತದೆ, ಮತ್ತೆ ಬೆಳಗ್ಗೆ ಹೊರಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.